Welcome to my channel today for general tarot trading. So ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ದು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರೆ ಸಪ್ರೇಷನ್ ಆಗಿದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಕ್ಲಾಶಸ್ ಆಗಿ ಫೈಟ್ಸ್ ಆಗಿ ದೂರ ಆಗಿದ್ದರೆ ಈ ರೀಡಿಂಗ್ ನಿಮಗೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಿದ್ರೆ ಈ ರೀಡಿಂಗ್ ನಿಮಗೇನೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಯಾಕೆ ಬ್ಲ್ಯಾಕ್ ಮಾಡಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಯಾಕೆ ಬ್ಲ್ಯಾಕ್ ಮಾಡಿದ್ದಾರೆ. ಓಕೆ, ಫಸ್ಟಲ್ಲೇ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಡೆವಿಲ್ ಕಾರ್ಡ್ ಬಂದಿದೆ. ನೋಡೋಣ ಏನು ಹೇಳುತ್ತೆ ಅಂತ. ಡೆವಿಲ್ ಕಾರ್ಡು ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ನಿಮ್ಮನ್ನು ಬಿಟ್ಟೋಗೋಕ್ಕಾಗ್ತಿಲ್ಲ. ಸೊ ಅವರು ನಿಮ್ಮನ್ನು ಯಾಕೆ ಬ್ಲ್ಯಾಕ್ ಮಾಡಿದ್ದಾರೆ ಅಂದರೆ ಸೊ ನಿಮಗೆ ಅವ್ರನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಬಟ್ ಆದರೆ ಅವರೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇದೆಯಲ್ಲ, ಅವ್ರು ನಿಮ್ಮನ್ನು ಬ್ಲ್ಯಾಕ್ ಮಾಡಿರೋ ಕಾರಣ ಅವರೊಂದು ಬ್ಯಾಡ್ ಹ್ಯಾಬಿಟ್ಸ್ ಇದೆಯಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ನು, ಫ್ಯಾಮ್ಲಿ, ಫ್ರೆಂಡ್ಸು, ಸೊಸೈಟಿ ಪ್ರಾಬ್ಲಮ್ಸು ಅಥವಾ ಪರ್ಸನ್ನು, ಸಿಚುವೇಷನ್ಸು, ಈಗೋ ಇಶ್ಯೂಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು, ಪ್ರೊಫೆಷನಲ್ ಜಾಬು, ಪೇರೆಂಟ್ಸು ಅಥವಾ ಫೈನಾನ್ಷಿಯಲ್ಲು. ಸೊ ದುಡ್ಡುಗೋಸ್ಕರ ಇನ್ನೊಬ್ಬರು ಸೆಲೆಕ್ಟ್ ಮಾಡೋದು. ಸೊ ಎಲ್ಲ ಕಾರಣಗಳಿಂದ ಅದು ಯಾವುದೇ ಥರದ ಥರ್ಡ್ ಪಾರ್ಟಿ ಸಿಚುವೇಷನ್, ಬ್ಯಾಡ್ ಇನ್ಸಿಡೆಂಟ್ ಏನಾದರೂ ಆಗಿರಲಿ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗೋಕ್ಕಾಗ್ದಿರ ನಿಮ್ಗೆ ಅದನ್ನು ಯಾವುದೇ ಥರ ಫೀಲಿಂಗ್ಸ್ ನಿಮಗೆ ಎಲ್ಲ ಡೈರೆಕ್ಟಾಗಿ ಓಪನ್ ಅಪ್ ಆಗಿ ಹೇಳ್ಬಿಟ್ರೆ ನೀವು ಅವರಿಂದ ದೂರ ಆಗಿಬಿಡ್ತೀರಲ್ಲ. ಸೊ ಅದಕ್ಕೆ ನಿಮ್ಗೆ ಹೇಳಲ್ಲ. ಹೇಳಿದರೆ ನೀವು ಇವಾಗ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಡೈರೆಕ್ಟಾಗಿ ಹೇಳಿದರೆ ನೀವು ರಿಲೀಫ್ ಆಗಿಬಿಡ್ತೀರ. ಸೊ ಅಲ್ವಾ, ನೋಡಿ ಇವ್ರ ಸವಾಸನ ಎಷ್ಟು, ಇವ್ರು ಸರಿ ಇಲ್ಲ, ಇವರೇ ಡೈರೆಕ್ಟಾಗಿ ಹೇಳಿದ್ಮೇಲೆ ನಾವ್ಯಾಕೆ ಅವ್ರ ಹಿಂದೆ ಹೋಗ್ಬೇಕು ಅಂತ ನಿಮ್ಗೊಂಥರ ರಿಲೀಫ್ ಆಗ್ತಾಯಿದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೊಂಥರ ಕರ್ಮ ಇದ್ದಾರೆ. ಕರ್ಮನ ಏನೋ ಗೊತ್ತಿಲ್ಲ, ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿ ಹಾಕಿದ್ರೆ ನೀವಂದರೆ ಇಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಬಾಯಿ ಬಿಟ್ಟು ಹೇಳಿಲ್ಲ ನಿಮಗೆ. ಸೊ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಡೆವಿಲ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ನೆಗೆಟಿವ್ ಹ್ಯಾಬಿಟ್ಸ್ ಇದೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಂದರೆ ಬೇರೆ ಪರ್ಸನ್ಗೆ ಅಟ್ಯಾಚ್ಮೆಂಟ್ ಆಗಿರ್ಬೋದು ಅಥವಾ ಅವ್ರ ಪೇರೆಂಟ್ಸ್ಗೆ ಅಟ್ಯಾಚ್ಮೆಂಟು. ಸೊ ಅಥವಾ ಸಿಚುವೇಷನ್ಸು ಅಥವಾ ಮನಿಗೋಸ್ಕರನೋ ಯಾವುದೋ ಒಂದು ರೀಸನ್ಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು. ಅದು ಪರ್ಸನ್ ಆದರೂ ಆಗಿರ್ಬೋದು, ಸಿಚುವೇಷನ್ಸ್ ಆದರೂ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಮ್ಯಾಟ್ರ್ ಆದರೂ ಆಗಿರ್ಬೋದು. ಸೊ ಈ ಒಂದು ವಿಚಾರಕ್ಕೆ ನೀವು ಅಥವಾ ಇನ್ನೇನಾದರೂ ಪರ್ಸನಲ್ ಪ್ರಾಬ್ಲಮ್ಸು ಅಥವಾ ಹೆಲ್ತ್ ಇಶ್ಯೂಸು. ಸೊ ಏನೋ ಒಂದು ರೀಸನ್ನಿಂದ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಬ್ಲ್ಯಾಕ್ ಮಾಡಿರೋದು. ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಬ್ಲ್ಯಾಕ್ ಮಾಡಿದ್ದಾರೆ. ಸೊ ಹಾಗಂತೇಳಿ ನಿಮ್ಮನ್ನು ಬ್ಲ್ಯಾಕ್ ಮಾಡಿ ಅವರು ಇನ್ನೊಂದು ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಹಾಗೆ. ಸೊ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಪುರ್ಸೊತ್ತಿರೋದಿಲ್ಲ, ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಟೈಮ್ ಇರುತ್ತೆ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಸೊ ಅದೇ ಹೇಳ್ತದೆ ಡೆವಿಲ್ ಕಾರ್ಡ್, ಅದಕ್ಕೆ ಬ್ಲ್ಯಾಕ್ ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ನೀವು ಹೇಳಿದರೆ ಬಿಟ್ಟು ಹೊಟ್ಟೋಗ್ತಿರಲ್ವ ಅವ್ರನ್ನ. ನೋಡಿ 10 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಗೆ ಓಪನ್ ಅಪ್ ಆಗಿ ಹೇಳಿದರೆ ನಿಮಗೆ ಮನ್ಸಿಗೆ ಪೇಯ್ನ್ ಆಗುತ್ತೆ. ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಇದೆಲ್ಲ ಮಾಡಿದರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ. ಸೊ ಅದಕ್ಕೆ ಡೈರೆಕ್ಟಾಗಿ ಹೇಳಿದ್ರೆ ನೀವೇ ಬಿಟ್ಟು ಹೋಗ್ಬಿಡ್ತೀರಾ ಅಂತ ನಿಮ್ಗೆ ಗೊತ್ತಿಲ್ಲದಿರ ಇಂಡೈರೆಕ್ಟಾಗಿ ಬ್ಲ್ಯಾಕ್ ಮಾಡಿರೋದು ಅಷ್ಟೇ. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂದರೆ ನೀವು ಅವ್ರನ್ನ ಪ್ರೀತಿ ಮಾಡಲ್ವಲ್ಲ, ಅವರಿಂದ ದೂರ ಆಗಿಬಿಡ್ತಾರೆ. ಆದರೆ ಅವ್ರಿಗೆ ನಿಮ್ಮಿಂದ ದೂರ ಆಗೋಕ್ಕೆ ಇಷ್ಟ ಇಲ್ಲ. ಡೆವಿಲ್ ಕಾರ್ಡ್ ಅದನ್ನೇ ಹೇಳಿದ್ದು ಇಷ್ಟೊತ್ತು. 10 ಆಫ್ ಶಾರ್ಟ್ಸ್ ಕೂಡ ಅದು ಹೇಳ್ತದೆ, ಅವ್ರು ನಿಮಗೆ ನೋವು ಮಾಡ್ತಿದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಇಷ್ಟು ನೋಯಿಸ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಇಷ್ಟು ನೋವು ಕೊಡ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಇಷ್ಟು ನೋವು ಕೊಡ್ತಾ ಇದ್ದಾರೆ. ಅವ್ರು ಯಾಕೆ ಇಷ್ಟು ನೋವು ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಅವರು ನಿಮ್ಮ ಹತ್ರ ಇನ್ನೂ ಕ್ಲಾರಿಟಿಯಾಗಿ ಮಾತಾಡ್ತಾಯಿಲ್ಲ. ಅಂದರೆ ನೀವೇ ನನ್ನ ಲೈಫಿಗೆ ಬೇಕು ಅಂತ ನಿಮ್ಮ ಮನಸ್ಸ ಪ್ರೀತಿಸ್ತಾರಂಥ ವ್ಯಕ್ತಿ ಕ್ಲಾರಿಟಿ ಇಲ್ಲ ಅವ್ರಿಗೆ. ಹ್ಯಾಂಗ್ಡ್ ಮ್ಯಾನು ಸ್ಟ್ರೈಟ್ ಬಂದಿದೆ, ಬಟ್ ಆದರೆ ಕ್ಲಾರಿಟಿ ಬಂದ್ರೂ ನೀವು ಅವ್ರ ಲೈಫಲ್ಲಿ ಇರಬೇಕಂತ ಕ್ಲಾರಿಟಿ ಗೊತ್ತಿಲ್ಲ. ಸೊ ಅದೇ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಆ ಥರ ಏನಾದರೂ ಇದ್ದರೆ ಅಥವಾ ಏನಾದರೂ ಬ್ಯಾಡ್ ಹ್ಯಾಬಿಟ್ಸು. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಅವ್ರಿಗೊಂದು ಕ್ಲಾರಿಟಿ ಬಂದರೆ ನೀವೇ ಬೇಕು ಅಂತ ಅವ್ರು ಇರ್ತಾರೆ ನಿಮ್ಮ ಲೈಫಲ್ಲಿ. ಓಕೆ, ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವಿಬ್ಬರು ಸಪ್ರೇಷನ್ ಆಗಿದ್ರ, ಇದು ಕೂಡ ಒಂದು ಪ್ರಾಬ್ಲಮ್ಮೇ.
ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಒಂದು ವೇಳೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರ. ಓಕೆ, ನೋಡಿ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತಾರ ಅಂದರೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ತಿಳಿಸ್ತಾರ ಅಂದರೆ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಟ್ಬಿಟ್ರೆ ಮತ್ತು ಯಾವ ಥರ ಅಂದರೆ ನೀವು ಪ್ರತಿಯೊಂದು ಅವ್ರ ಬಗ್ಗೆ ತಿಳ್ಕೊಂಡ್ರೆ ಇನ್ಫಾರ್ಮೇಷನ್, ಆದರೆ ಇವಾಗ ಅವ್ರು ಎಲ್ಲಿರ್ತಾರೆ, ಯಾವ ಮನೆಯಲ್ಲಿರ್ತಾರೆ, ಏನು ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಅವ್ರ ಒಂದು ಡೀಟೇಲ್ಸ್ ನೀವು ತಿಳ್ಕೊಂಡ್ರೆ ಮತ್ತು ಅವ್ರ ಬಗ್ಗೆ ನೀವು ಗೊತ್ತಾಗ್ಬಿಡುತ್ತಲ್ವಾ. ನೀವು ಆಮೇಲೆ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿನ ಸೀರಿಯಸ್ ಆಗಿ ತೊಗೊಳೋದಲ್ಲ, ಲೈಟಾಗಿ ತೊಗೊತೀರ. ಸೊ ಅದಕ್ಕೆ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಭಯ ಪಡ್ತಾ ಇದ್ದಾರೆ. ಇವ್ರಿಗೆ ನನ್ನ ಡೀಟೇಲ್ಸ್ ಎಲ್ಲ ಇವಾಗಲೇ ಹೇಳಲ್ಲ ಬೇಡವಾ ಅಂತ ಭಯ ಪಡ್ತಾ ಇದ್ದಾರೆ. ಇನ್ನೊಂದು ಕ್ವೀನ್ ಆಫ್ ಕಪ್ಸ್, ಅವ್ರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೋದ್ರಿಂದ ಅವರೊಂದು ಫುಲ್ ಡೀಟೇಲ್ಸು ಹೇಳ್ತಲ್ಲ ನಿಮಗೆ. ಯಾಕೆ ಹೇಳ್ತಲ್ಲ ಅಂದರೆ ಅದೇ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಸ್ವಲ್ಪ ಅದೇ ಇಷ್ಟೊತ್ತು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಅಂದರೆ ನಿಮ್ಮನ್ನು ಅವಾಯ್ಡ್ ಮಾಡೋದು, ನೆಗ್ಲೆಕ್ಟ್ ಮಾಡೋದು, ಈ ಥರ ಎಲ್ಲ ಗುಣ ಇರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮನ್ನು ಎಷ್ಟೇ ಪ್ರೀತಿ ಮಾಡ್ತಾಯಿದ್ರು ಎಲ್ಲ ಅವ್ರನಿಂದ ದೂರ ಆಗಿಬಿಡ್ತಾರೆ ಅನ್ನೋ ಒಂದು ಭಯ ಇದೆ ಅವ್ರಿಗೆ. ಸೊ ಹಾಗಾಗಿ ಅವ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾಯಿಲ್ಲ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರಾ ಕೊಡಲ್ವಾ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರಾ ಕೊಡಲ್ವಾ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರಾ ಕೊಡಲ್ವಾ? ಓಕೆ, ಕೊಡ್ತಾರೆ. ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಯಾರೇ ಆಗಿರಲಿ, ಅಂದರೆ ಇವಾಗ ನಿಮ್ಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಒಂದು ವೇಳೆ ಬ್ಲಾಕ್ ಲಿಸ್ಟಲ್ಲಿ ಏನಾದರೂ ಇಟ್ಟಿದ್ರೆ ಅವರೇ ನಿಮಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಈ ಥರ ಏನಾದರೂ ಮಾಡ್ಬೋದು. ಇಲ್ಲಾಂದರೆ ಒಂದು ವೇಳೆ ಕಾಂಟ್ಯಾಕ್ಟ್ ಅಂದರೆ ಇವಾಗ ಕೆಲವ್ರು ನಂಬರ್ ಇರ್ತಾರೆ, ಹಳೆ ನಂಬರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಸಿಮ್ನ ಬಿಸಾಕ್ಬಿಟ್ಟು ಹೊಸ ನಂಬರ್ ತೊಗೊಂಡಿರ್ತಾರೆ. ಸೊ ಅವ್ರಿಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗೊತ್ತಿರಲ್ಲ. ಯಾಕಂದರೆ ನಿಮ್ಮನ್ನು ಪರ್ಮನೆಂಟಾಗಿ ಬ್ಲಾಕ್ ಮಾಡಿರ್ತಾರಲ್ಲ, ಹಳೆ ನಂಬರ್ಸ್ನೆಲ್ಲ ತೆಗ್ದಾಕ್ಬಿಟ್ಟಿರ್ತಾರೆ, ಹೊಸ ನಂಬರ್ನ ಯೂಸ್ ಮಾಡ್ತಾಯಿರ್ತಾರೆ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಇವಾಗ ಹೊಸ ನಂಬರ್ನ ನಿಮ್ಗೆ ಕೊಡ್ತಾರೆ ಅಲ್ವಾ. ಹಳೆ ಡೀಟೇಲ್ಸು ನೀವು ಕಾಂಟ್ಯಾಕ್ಟ್ ಯಾಕಿದ್ರೆ ಅಂದರೆ ಇವಾಗ ಒಂದು 5 ವರ್ಷದಿಂದ ಲವ್ ಇರ್ತೀರಾ, ಅಥವಾ 10 ಇಯರ್ಸ್ನಿಂದ ಲವ್ ಇರ್ತೀರಾ, ಅಥವಾ ಮದುವೆ ಆಗಿ 10 ವರ್ಷ ಆಗಿರ್ಬೋದು, ಇಲ್ಲ 5 ವರ್ಷ ಆಗಿರ್ಬೋದು, ಅಥವಾ 2 ಇಯರ್ಸು, 1 3 4 ಇಯರ್ಸು ಲವ್ ಆದರೂ ಆಗಿರಲಿ, ಮ್ಯಾರೇಜ್ ಆದರೂ ಆಗಲಿ, ಈ ಥರ ವರ್ಷಗಳು ಕಳೆದಿರುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಹೊಸ ಸಿಮ್ಗಳು ತೊಗೊಂಡು, ಸಿಮ್ ತೊಗೊಂಡು ಹೊಸ ಮೊಬೈಲ್ಸ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಹೊಸ ಫೋನ್ ತೊಗೊಂಡಿರ್ಬೋದು. ಒಂದು ಐಫೋನ್ ಇರ್ಬೋದು, ಅಥವಾ ಒಂದು ಆ್ಯಪಲ್ ಫೋನ್ ಇರ್ಬೋದು. ಐಫೋನು ಆ್ಯಪಲ್ ಒಂದೇ ಅಲ್ವಾ, ಸ್ಮಾರ್ಟ್ ಫೋನ್ಸ್ ಇರ್ಬೋದು, ಆ್ಯಂಡ್ರಾಯ್ಡ್ ಇರ್ಬೋದು. ಸೊ ಹೊಸ ಫೋನ್ಗಳಲ್ಲಿ ಸಿಮ್ ಯೂಸ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತಾರೆ ಅಂದರೆ ಕೊಡ್ತಾರೆ. ಓಕೆನಾ? ಏಸ್ ಆಫ್ ಕಪ್ಸ್ ಬಂದಿರೋದನ್ನ ಕೊಡ್ತಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ಓಕೆ, ಕಾಲ್ ಆರ್ ಮೆಸೇಜ್ ಮಾಡ್ತಾರೆ ಅಂದರೆ ಇದು ಸ್ವಲ್ಪ ಡೌಟ್. 3 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಅದಕ್ಕೆ ಬ್ಯುಸಿ ಆಗಿಬಿಡ್ತಾರೆ. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಬ್ಯುಸಿ ಆಗೋದ್ರಿಂದ ಕಾಲ್ ಆರ್ ಮೆಸೇಜ್ ಮಾಡ್ತಾರಂದರೆ ಮಾಡಲ್ಲ. ಸೊ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕಷ್ಟೆ. ನನ್ನ ವ್ಯೂವರ್ಸೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿನ. ನನ್ನ ವ್ಯೂವರ್ಸೇ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ನನ್ನ ವ್ಯೂವರ್ಸೇ ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ಓಕೆ, ನೀವು ಕೂಡ ಮಾಡಲ್ಲ, ನೀವು ಮಾಡ್ತೀರಾ, ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ರಿಪ್ಲೈ ಕೊಡ್ದಿರೋದ್ರಿಂದ ನೀವು ಕೂಡ ಸೈಲೆಂಟ್ ಆಗಿಬಿಡ್ತೀರ ಅಷ್ಟೇ. ಅವ್ರ ಕಡೆಯಿಂದ ಯಾವಾಗ ರಿಪ್ಲೈ ಬರುತ್ತೋ ಬರಲ್ಲ ಅಂತ. ಬಟ್ ಅದೇ ಸ್ವಲ್ಪ ನಿಮಗೂ ಅವ್ರಿಗೆ ಯೂನಿಯನ್ ಆದಾಗ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾರೆ ಅನಿಸುತ್ತೆ. ಒಂದು ವೇಳೆ ಆಲ್ರೆಡಿ ಏನಾದರೂ ಹಳೆ ಕಾಂಟ್ಯಾಕ್ಟ್ಸ್ ಎಲ್ಲ ಡೆಲೀಟ್ ಆಗಿದ್ರೆ ಹೊಸ ಕಾಂಟ್ಯಾಕ್ಟ್ ಮಾಡ್ತಾರೆ ಅಷ್ಟೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತೆ ಒಂದಾಗೋ ಸಾಧ್ಯತೆ ಇದೆಯಾ ಇಲ್ವಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತೆ ಒಂದಾಗ್ತಾರಾ ಇಲ್ವಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಮತ್ತೆ ಒಂದಾಗೋ ಸಾಧ್ಯತೆ ಇದೆಯಾ ಇಲ್ವಾ? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ಮತ್ತೆ ಒಂದಾಗುವ ಸಾಧ್ಯತೆ ಇದೆಯಾ ಇಲ್ವಾ? ಓಕೆ, ಒಂದಾಗ್ತೀರಾ. ಓಕೆನಾ? ಅದೇ ನಿಮ್ಮ ಮನಸ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಒಂದಾಗ್ತೀರಾ. ಇನ್ನೊಂದು, ನೀವು ಕೂಡ ಅಷ್ಟೇ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರೆ, ತುಂಬ ಇಂಟೆಲಿಜೆಂಟ್ ಆಗಿದ್ರೆ. ಸೊ ನೀವು ಕೂಡ ಅಷ್ಟೇ, ಅವರೇ ಬಾಯಿ ಬಿಟ್ಟು ಮಾತಾಡಲ್ಲ, ಅವರೇ ದೂರ ಹೋಗಿ ಜಂಬ ತೋರಿಸ್ತಾ ಇರ್ಬೇಕಾದ್ರೆ ನಾನೇನು ಮಾಡೋದು ಅಂತ ನೀವು ಕೂಡ ಅಷ್ಟೇ ಸೈಲೆಂಟ್ ಆಗಿಬಿಟ್ಟಿದ್ರೆ ಅಲ್ವಾ?
ಹೈ ಪ್ರೀಸ್ಟೆಸ್ ಏನು ಹೇಳುತ್ತೆ ಗೊತ್ತಾ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಪ್ರೀತಿ ಎಕ್ಸ್ಪ್ರೆಸ್ ಮಾಡಿ ಮಾಡಿ ಸಾಕಾಯಿತು. ಅವ್ರ ಕಡೆಯಿಂದ ಯಾವುದೇ ರಿಪ್ಲೈ ಬಂದಿಲ್ಲ, ಕಮ್ಯುನಿಕೇಷನ್ ಬಂದಿಲ್ಲ. ಸೊ ಇವಾಗ ನೀವೇನು ಮಾಡೋದು, ನೀವು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ರ. ಇವಾಗ ಇಬ್ಬರು ಸೈಲೆಂಟ್ ಆಗಿಬಿಟ್ರಿ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ ಕಡೆ ಥರ್ಡ್ ಪಾರ್ಟಿ ಅದು ಅವ್ರು ಸೈಲೆಂಟ್ ಆಗಿಬಿಟ್ರೆ, ಈ ಕಡೆ ನೀವು ಸೈಲೆಂಟ್ ಆಗಿಬಿಟ್ರೆ ಆ್ಯಕ್ಷನ್ನು ಎಫರ್ಟ್ಸ್ ಅನ್ನೋದಿಲ್ಲ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಮತ್ತೆ ಒಂದಾಗ್ತಾರೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಮತ್ತೆ ಒಂದಾಗ್ತಾರೆ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಮತ್ತೆ ಒಂದಾಗೋ ಸಾಧ್ಯತೆ ಇದೆಯಾ. ಓಕೆ, ಒಂದಾಗ್ತೀರಾ, ಬಟ್ ಅದು ಟೈಮ್ ತಗೊಳುತ್ತೆ. ಪೇಜ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ತುಂಬ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡ್ರೆ ಪರವಾಗಿಲ್ಲ, ಒಂದಾಗ್ತೀರಾ. ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯೂನಿಯನ್ ಆಗೋದಕ್ಕೆ ಎಷ್ಟು ಸಮಯ ಬೇಕು? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯೂನಿಯನ್ ಆಗೋದಕ್ಕೆ ಎಷ್ಟು ಸಮಯ ಬೇಕು? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯೂನಿಯನ್ ಆಗೋದಕ್ಕೆ ಎಷ್ಟು ಸಮಯ ಬೇಕು? ಓಕೆ, ಆಗ್ತೀರಾ ಯೂನಿಯನ್. ಸನ್ ಕಾರ್ಡ್ ಬಂದಿರೋದ್ರಿಂದ 2 ಆಫ್ ಕಪ್ಸ್ ಬಂದಿರೋದು, ಸನ್ ಮತ್ತು 2 ಆಫ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಇನ್ನು ಒಂದು ವರ್ಷ ಅಥವಾ 2 ವರ್ಷ ಅಂದ್ಕೊಳ್ಳಿ. ಸನ್ ಯಾವಾಗ ಬಂದಿದೆ ಇಲ್ಲಿ? ಓಕೆ, ಸನ್ ಬಂದಿರೋದ್ರಿಂದ ಬೇಗ, ಓಕೆನಾ, ಆದಷ್ಟು ಬೇಗ. ಸೂರ್ಯ ಎಷ್ಟು ಬೇಗ ಉದಯಿಸ್ತಾನೋ ಇವತ್ತು ರಾತ್ರಿ ಆಗಿ ಕತ್ಲಾಗಿ ಮತ್ತೆ ಬೆಳಕು ಬರುತ್ತಲ್ವ ಸೂರ್ಯ, ಅದೇ ರೀತಿ ಸೂರ್ಯ ಯಾವ ರೀತಿ ಕತ್ಲಾಗಿ ಬೆಳಕು ಅದು ಬರುತ್ತೋ ಅದೇ ರೀತಿ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೂ ಅಷ್ಟೇ. ಆದಷ್ಟು ಬೇಗ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ, ನೀವಿಬ್ಬರು ಒಂದಾಗ್ತೀರ, ಓಕೆನಾ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ನೀವಿಬ್ಬರು ಯೂನಿಯನ್ ಅನ್ನೋದು ಆಗುತ್ತೆ. ಸನ್ ಕಾರ್ಡ್ ಮತ್ತು 2 ಆಫ್ ಕಪ್ಸ್ ಬಂದಿರೋದ್ರಿಂದ ಯೂನಿಯನ್ ಬೇಗ ಆಗುತ್ತೆ, ಓಕೆನಾ. ಈಗ ನೋಡುವಂಥ ನನ್ನ ವ್ಯೂವರ್ಸ್ ಆ್ಯಕ್ಷನ್ ತೊಗೊಬೇಕಾ ಅಥವಾ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ್ಯಕ್ಷನ್ ತೊಗೊತಾರ? ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ್ಯಕ್ಷನ್ ತೊಗೊತಾರ. ನನ್ನ ವ್ಯೂವರ್ಸ್ ಬಗ್ಗೆ ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ್ಯಕ್ಷನ್ ತೊಗೊತಾರ. ನೋಡುವಂಥ ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ್ಯಕ್ಷನ್ ತೊಗೊತಾರ, ನೆಕ್ಸ್ಟ್ ಆ್ಯಕ್ಷನ್ ತೊಗೊತಾರ. ಓಕೆ, ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಆ್ಯಕ್ಷನ್ ತೊಗೊತಾರ ಅಂದರೆ ಇಲ್ಲ, ಅವರು ಇನ್ನೂ ಎಮೋಷ್ನಲಾಗಿ ಪೇಯ್ನ್ ಅನುಭವಿಸ್ತಾ ಇರ್ತಾರೆ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಕಾಲ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾಯಿದ್ರು ಬ್ಲಾಕಲ್ಲಿ ಇಟ್ಟಿರ್ತಾರೆ. ಓಕೆ, ಅವ್ರ ಆ್ಯಕ್ಷನ್ ತಗೊಳೋ ಥರ ಕಾಣಿಸ್ತಲ್ಲ. ಅದೇ ಅವ್ರ ಆ್ಯಕ್ಷನ್ ತಗೊಳಲ್ಲ, ಯಾಕಂದರೆ ಅವರು ನಿಮ್ಮ ಸೈಡ್ ಆ್ಯಕ್ಷನ್ ತಗೊಳೋದಿಲ್ಲ. ಅಲ್ಲಿ ಎಷ್ಟೊತ್ತು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಅದಿರೋದ್ರಿಂದ ಅದು ಬಿಡುಗಡೆ ಆಗೋವರೆಗೂ ನಿಮ್ಮ ಸೈಡ್ ಅವ್ರ ಆ್ಯಕ್ಷನ್ ತಗೊಳೋದಿಲ್ಲ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತಗೊತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತಗೊತಾರೆ. ನಿಮ್ಮ ಲೈಫಲ್ಲಿ ಏನಾಗ್ತದೆ ಅಂತ ಮಾತ್ರ ತಿಳ್ಕೊತಾ ಇರ್ತಾರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ. ಬಟ್ ಆದರೆ ಆ್ಯಕ್ಷನ್ ತಗೊಬೇಕಂದ್ರೆ ಅವ್ರಿಗೂ ನಿಮಗೂ ತುಂಬ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಈ ಲಾಂಗ್ ಡಿಸ್ಟೆನ್ಸ್ನ ಬ್ರೇಕ್ ಮಾಡಿ, ಓಕೆನಾ. ಒಂದು ವೇಳೆ ಹತ್ರದಲ್ಲೇ ಇದ್ರೂ ಎಮೋಷ್ನಲ್ ಡಿಸ್ಟೆನ್ಸ್ ತುಂಬ ಇರುತ್ತೆ. ಸೊ ಎಮೋಷ್ನಲ್ ಡಿಸ್ಟೆನ್ಸ್ ಆದರೂ ಆಗಿರಲಿ, ಲಾಂಗ್ ಡಿಸ್ಟೆನ್ಸ್ ಆದರೂ ಆಗಿರಲಿ, ಇದನ್ನು ಬ್ರೇಕ್ ಮಾಡಿ ಯೂನಿಯನ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತಗೊತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತಗೊತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತಗೊತಾರೆ. ಓಕೆ, ನೀವು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ, ಯಾಕಂದರೆ ಅವರು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. 5 ಆಫ್ ವಾಂಟ್ಸ್ ಬಂದಿರೋದ್ರಿಂದ ಸೊಸೈಟಿ ಪ್ರಾಬ್ಲಮ್ಸ್ ಆದರೂ ಆಗಿರಲಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆದರೂ ಆಗಿರಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ ಆದರೂ ಆಗಿರಲಿ, ಪರ್ಸ್ನಲ್ ಪ್ರಾಬ್ಲಮ್ಸ್ ಆದಾಗಿರಲಿ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಪಡ್ಕೊಳಕ್ಕೆ ಹೋಗ್ಬೇಕಾದ್ರೆ ತುಂಬ ಫೈಟಿಂಗ್ಸ್ ಬರುತ್ತೆ. ಯಾಕಂದರೆ ಅವ್ರು ರಿಪ್ಲೈ ಮಾಡಲ್ಲ ನಿಮಗೆ. ಸೊ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ, ನಿಮ್ಮ ಲೈಫಲ್ಲಿ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೆ ನೀವು ಏನೋ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ. ತೊಗೊಂಡ್ರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೈಲೆಂಟ್ ಆಗಿದ್ರೆ ಸೊ ನೋ ಕಾಂಟ್ಯಾಕ್ಟು. ಸೊ ಇನ್ನೂ ಸ್ವಲ್ಪ ದಿವಸ ನೋಡ್ತಾರೆ, ಇನ್ನೂ ಅವರೇ ಏನಾದರೂ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಬದಲಾವಣೆ ಆಗಿ ಚೇಂಜಸ್ ಬರ್ತಾರೆ ಇಲ್ವಂತ. ಸೊ ಸೆಲೆಬ್ರೇಷನ್, ಸೊ ಅವ್ರಿಂದ ಯಾವಾಗ ರಿಪ್ಲೈ ಬರುತ್ತೆ ಅಂತ ಕಾಯ್ತಾ ಇರ್ತೀರ. ಅಂದರೆ ಅವರೇ ಒಂದು ವೇಳೆ 2 ಸೈಡ್ ಲವರ್ಸ್ ಆಗಿದ್ರೆ ಮದುವೆ ಆಗೋದಕ್ಕೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತೀರಾ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಅವ್ರಿಂದ ನಂಗೆ ಕಾಲ್ ಆರ್ ಮೆಸೇಜ್ ಬರಲಿ ಅಂತ ವೆಯ್ಟ್ ಮಾಡ್ತೀರಾ ನೀವು. ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಈಗ ಅವ್ರಿಗೆ ಏನಾದರೂ ಸೋಲ್ ಕನೆಕ್ಷನ್ ಇದೆಯಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಇವ್ರಿಬ್ಬರಿಗೂ ಏನಾದರೂ ಸೋಲ್ ಕನೆಕ್ಷನ್ ಇದೆಯಾ? ನನ್ನ ವ್ಯೂವರ್ಸ್ಗೂ ಅವ್ರ ಮನಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರಿಗೂ ಸೋಲ್ ಕನೆಕ್ಷನ್ ಇದೆಯಾ? ಓಕೆ, ಸೋಲ್ ಕನೆಕ್ಷನ್ ಅಂತೂ ಇಲ್ಲ. ಸೊ ಇದೆಲ್ಲ ಒಂದು ಕಾರ್ಮಿಕ್ ಕನೆಕ್ಷನ್ ಅಷ್ಟೇ. ಜಸ್ಟಿಸ್ಸೇ ಬಂದಿರೋದ್ರಿಂದ ಕರ್ಮ.
ಸೊ ನೀವು ಏನಾದರೂ ತಪ್ಪು ಮಾಡಿದರೆ, ಸೊ ಅದಕ್ಕೆ ಜಸ್ಟಿಸ್ ಬಂದಿದೆ. ಇದೇನು ಹೇಳುತ್ತೆ ಗೊತ್ತಾ, ಯಾರಾದರೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಇನ್ನೊಬ್ರಿಗೆ ನ್ಯಾಯ ಒದಗಿಸ್ತಾರೆ. ಹಂಗೆ ನಿಮಗೂ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೆ ಇದೊಂದು ಕಾರ್ಮಿಕ್ ಕನೆಕ್ಷನ್ ಅಷ್ಟೇ. ಜಸ್ಟಿಸ್ ಕಾರ್ಡ್ ಏನು ಹೇಳುತ್ತಂದರೆ ಕಾರ್ಮಿಕ್ ಅಷ್ಟೇ. ಸೊ ನಿಮ್ಮಿಬ್ಬರು ತಪ್ಪು ಮಾಡಿದ್ರೆ, ಸೊ ಅದಕ್ಕೋಸ್ಕರ ಬ್ಯಾಲೆನ್ಸ್ ಅಂದರೆ ನ್ಯಾಯ, ಅಂದರೆ ನೀವು ತಪ್ಪು ಮಾಡಿದ್ರಲ್ಲ, ಈಗ ಗೊತ್ತಿಲ್ಲ, ಈ ಜನ್ಮ ನಮ್ಗೆ ಗೊತ್ತಿಲ್ಲ. ಸೊ ಕನೆಕ್ಷನ್ ಇದೆಯಾ ಅಂದರೆ ಇದೆ, ಕಾರ್ಮಿಕ್ ಕನೆಕ್ಷನ್ ಅಂದ್ಕೊಳ್ಳಿ. ನಿಮ್ಮ ಕರ್ಮಕ್ಕೆ ಅವ್ರು ಸಿಕ್ಕಿದಾರೋ ಅಥವಾ ಅವ್ರು ನಿಮ್ಮ ಕರ್ಮಕ್ಕೆ ಸಿಕ್ಕಿದಾರೋ ಗೊತ್ತಿಲ್ಲ, ಅಥವಾ ಕೆಲವ್ರಿಗೆ ಸೋಲ್ ಕನೆಕ್ಷನ್ ಇರ್ಬೋದು. ಅದು ಸೋಲ್ ಆದರೂ ಆಗಿರಲಿ, ಕಾರ್ಮಿಕ್ ಕನೆಕ್ಷನ್ ಆದರೂ ಆಗಿರಲಿ, ಬಟ್ ಯಾವುದೋ ಒಂದು ಕನೆಕ್ಷನ್ನು. ಸೊ ಆದರೆ ಅದಕ್ಕೆ ನಿಮಗೆ ಜಸ್ಟಿಸ್ ಸಿಗಬೇಕು. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನಿಮಗೆ ಜಸ್ಟಿಸ್ ಸಿಗಬೇಕು. ಅವ್ರಿಗೆ ಕೂಡ ಅಷ್ಟೇ ನಿಮ್ಮಿಂದ ಸಿಗಬೇಕು. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಹೋದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ, ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಜಸ್ಟಿಸ್ ಕಾರ್ಡ್ ಬಂದಿರೋದು. ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಏನಾದರೂ ಸೋಲ್ ಕನೆಕ್ಷನ್ ಇದೆಯಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಸೋಲ್ ಕನೆಕ್ಷನ್ ಇದೆಯಾ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಸೋಲ್ ಕನೆಕ್ಷನ್ ಇದೆಯಾ? ಓಕೆ, 8 ಪಾಯಿಂಟ್ಸ್ ಬಂದಿರೋದ್ರಿಂದ ಕನೆಕ್ಷನ್ ಅನ್ನೋದು ಇದೆ. ಸೊ ಸೋಲ್ ಕನೆಕ್ಷನ್ ಆದರೂ ಆಗಿರಲಿ, ಕಾರ್ಮಿಕ್ ಕನೆಕ್ಷನ್ ಆದರೂ ಆಗಿರಲಿ, ಎರಡೂ ಇದೆ. ಸೊ ತಲೆ ಕೆಡಿಸ್ಕೊಬೇಡಿ. ಎಂಪ್ರೆಸ್ ಕಾರ್ಡು ಬಂದಿದೆ. ಸೊ ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ರು. ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ 24x7 ಯೋಚನೆ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ, ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಡೈಲಿ ಯೋಚನೆ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ, ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಡೈಲಿ ಆಲೋಚನೆ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ, ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಡೈಲಿ ಆಲೋಚನೆ ಮಾಡ್ತಾರೆ. ಓಕೆ, ಆಲೋಚನೆ ಮಾಡ್ತಾರೆ. ಯಾಕೆ ಆಲೋಚನೆ ಮಾಡ್ತಾರೆ ಅಂದರೆ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ಕಾಲದಲ್ಲಿ, ಅಂದರೆ ನೀವು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾಗ, ತುಂಬ ಇಷ್ಟಪಡ್ತಾ ಇದ್ದಾಗ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಅಂದರೆ ನೀವೇ ಅವ್ರನ್ನ ಜಾಸ್ತಿ ಪ್ರೀತಿಸ್ತಾ ಇದ್ರಿ, ಅವ್ರು ನಿಮ್ಮನ್ನು ಅಷ್ಟೊಂದು ಪ್ರೀತಿಸ್ತಾರಲ್ಲ, ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಬಟ್ ನಿಮಗೆ ಅದು ಗೊತ್ತಾಯಿತು. ಯಾವಾಗ ಗೊತ್ತಾಯಿತೋ ಆವಾಗ ನೀವು ಸಪ್ರೇಷನ್ ಆಗಿಬಿಟ್ರೆ. ಅಂದರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾಯಿದ್ರು, ಬಟ್ ಆದರೆ ನಿಮ್ಮ ಹತ್ರ ನೀವು ತೋರಿಸಿದಷ್ಟು ಅಷ್ಟೇ ಪ್ರೀತಿನ ಅವ್ರು ತೋರಿಸ್ತಾ ಇರಲಿಲ್ಲ. ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಅಂದರೆ ನಿಮಗೆ ಲವ್ ಜಾಸ್ತಿ. ಸೊ ಇದು ಹಸ್ಬೆಂಡ್ ಆ್ಯಂಡ್ ವೈಫ್ ಆದರೂ ಆಗಿರಲಿ, ಅಥವಾ ಲವರ್ಸ್ ಆದರೂ ಆಗಿರಲಿ, ಈ ರೀಡಿಂಗ್ ಯಾರಿಗಾದ್ರೂ ನೋಡ್ಕೊಳ್ಳಿ. ಬಟ್ ಆದರೆ ಹಿಂಗೆ ನಡೆದಿರುತ್ತೆ ಅವ್ರ ಲೈಫ್ ಕೂಡ ಅಷ್ಟೇ. ನೀವೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಚೆನ್ನಾಗಿ ನೋಡ್ಕೊತಾ ಇದ್ರಿ ಹೊರತು ಕೇರ್ ಮಾಡ್ತಾಯಿದ್ರಿ, ತುಂಬ ಇಷ್ಟಪಡ್ತಾಯಿದ್ರಿ. ಅವ್ರು ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ. ಇಷ್ಟಪಡ್ತಾ ಇರೋ ಥರ ನಿಮ್ಗೆ ಗೊತ್ತಾಗ್ತಾಯಿತ್ತು ಅಷ್ಟೇ, ಬಟ್ ಇಷ್ಟಪಡ್ತಾ ಇರಲಿಲ್ಲ. ಸೊ ಅದು 6 ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ. ಮತ್ತು ಕಿಂಗ್ ಆಫ್ ಕಪ್ಸು ಅದೇ ಹೇಳ್ತದೆ. ಸೊ ನೀವೇ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ತುಂಬ ಇಷ್ಟಪಡ್ತಾಯಿದ್ರಿ. ಸೊ ಅವ್ರು ಕೂಡ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾಯಿದ್ರು, ಬಟ್ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಹೇಳಲಿಲ್ಲ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ. ಸೊ 24x7 ಯೋಚನೆ ಮಾಡ್ತಾರೆ ಅಂದರೆ ಇವಾಗ ಯೋಚನೆ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾರೆ. ಯಾಕಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನಿಂದ ನೀವು ಇವಾಗ ಸಪ್ರೇಷನ್ ಇದ್ರು. ಅಂದರೆ ಅವ್ರು ಯೋಚನೆ ಮಾಡ್ತಾರೆ, ನನ್ನ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ಎಷ್ಟು ಕೇರ್ ಮಾಡ್ತಾಯಿದ್ರು, ಎಷ್ಟು ನೋಡಿ ಇಲ್ಲಿ 6 ಆಫ್ ಯಾವ ರೀತಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಕೊಡ್ತಾಯಿದ್ರು ಹಾಗೆ. ಸೊ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ ಇವಾಗ ತುಂಬ ನೆನ್ಪು ಮಾಡ್ಕೊತಿದ್ರೆ, ನೀವು ಎಷ್ಟು ಕೇರ್ ಮಾಡ್ತಾಯಿದ್ರೆ, ಎಷ್ಟು ಇಷ್ಟಪಡ್ತಾಯಿದ್ರೆ, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರೆ, ಅವ್ರಿಗೆ ಎಷ್ಟು ಥರ ಸಪೋರ್ಟ್ ಮಾಡ್ತಾಯಿದ್ರ, ಅವ್ರ ಹಳೆ ನೆನಪುಗಳನ್ನೆಲ್ಲ ಯೋಚನೆ ಮಾಡ್ಕೊಂಡು ನಿಮ್ಮ ಬಗ್ಗೆ ಡೈಲಿ ಯೋಚನೆ ಮಾಡ್ತಾರೆ. ಓಕೆನಾ? ಸೊ ನಿಮ್ಮ ಬಗ್ಗೆ 24x7 ಯೋಚನೆ ಇದೆಯಾ ಅಂದರೆ ಇದೆ. ಆ ಥರ ಹೇಳಿಲ್ಲ ನಾನು. ಡೈಲಿ ಯೋಚನೆ ಇದೆಯಾ ಅಂದರೆ ಇದೆ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಡೈಲಿ ಆಲೋಚನೆ ಮಾಡ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆ ಡೈಲಿ ಆಲೋಚನೆ ಮಾಡ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆ ಡೈಲಿ ಆಲೋಚನೆ ಮಾಡ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆ ಡೈಲಿ ಆಲೋಚನೆ ಮಾಡ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆ ಡೈಲಿ ಆಲೋಚನೆ ಮಾಡ್ತಾರೆ. ಓಕೆ, ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇರೋದ್ರಿಂದ ಅವ್ರ ಬಗ್ಗೆ ಪ್ರತಿ ದಿವಸ ಆಲೋಚನೆ ಮಾಡ್ತೀರ. ಓಕೆನಾ? ಅವ್ರನಿಂದ ಯಾವಾಗ ಕಮ್ಯುನಿಕೇಷನ್ ಬರುತ್ತೆ, ಯಾವಾಗ ನಿಮ್ಮ ಹತ್ರ ಕ್ಲೋಸಾಗಿ ಮಾತಾಡ್ತಾರಂತಲೇ ಟ್ರೈ ಮಾಡಿದರೆ, ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಸಿಚುಯೇಷನ್ನು ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಹೋಗಿದೆ. ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇಬ್ಬರಿಗೂ ಲೈಫಲ್ಲೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ? ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ? ಓಕೆ, ಥರ್ಡ್ ಪಾರ್ಟಿ ಸಿಚುಯೇಷನ್ನು ಎಂಡ್ ಆಗುತ್ತೆ. ಓಕೆನಾ?
ಯಾವಾಗ ಎಂಡ್ ಆಗುತ್ತೆ ಗೊತ್ತಾ? ನೀವು ತುಂಬ ಆಲೋಚನೆ ಮಾಡ್ತಾಯಿದ್ರೆ ಆಗೋದಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಹಂಗೆ ಇರುತ್ತೆ. ನಿಮ್ಮ ಒಂದು ಬೌಂಡ್ರೀಸಲ್ಲಿದ್ದರೆ ಆಗೋದಿಲ್ಲ. ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಹೋಗಬೇಕು. ಚಾರಿಯಟ್ ಕಾರ್ಡ್ ಅದನ್ನೇ ಹೇಳ್ತದೆ. ನೀವು ತುಂಬ ದೂರ ಪ್ರಯಾಣ ಮಾಡಬೇಕು ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಎಲ್ಲಿದ್ದಾರೋ ನೀವು ಅಲ್ಲೇ ಇರಬೇಕು. ಚಾರಿಯಟ್ ಅದನ್ನೇ ಹೇಳ್ತದೆ. ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಪರ್ಸ್ನಲ್ ಲೈಫಲ್ಲಿ ನೀವು ಇರಬೇಕು. ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ಬೋದು. 1 ದಿವಸ 2 ದಿವಸ ನೆಗ್ಲೆಕ್ಟ್ ಮಾಡ್ತಾರಷ್ಟೇ. ನಿಜವಾಗ್ಲೂ ಪ್ರೀತಿ ಇರೋರು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಟ್ರಾಕ್ಷನ್ ಅಷ್ಟೇ ಅದು ಇವತ್ತಿರಲ್ಲ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೇ ನೋವು ಪಡ್ತಾರಷ್ಟೇ. ಇವತ್ತು ನಾಳೆ ಇರುತ್ತೆ, ಅದು ಹೊರ್ಟೋಗುತ್ತೆ, ಪರ್ಮನೆಂಟಾಗಿ ಹೊರ್ಟೋಗುತ್ತೆ. ಆಮೇಲೆ ಪ್ರತಿ ದಿವಸ ಕಣ್ಣೀರು ಇಡ್ತಾರೆ. ಆವಾಗ ನೀವೇ ಗತಿ ಅಂತ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಬರಬೇಕಾಗುತ್ತೆ. ಸೊ ಹಾಗಾಗಿ ಅದೆಲ್ಲ ಬೇಡ. ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಎಂಟ್ರಿ ಕೊಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ಅದೇ ನೀವು ನಿಮ್ಮನ್ನು ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಬಿಡ್ತಾರೆ ಅಲ್ವಾ? ಸೊ ಅದಕ್ಕೆ ನಿಮಗಿರೋವಂಥ ಲಾಂಗ್ ಡಿಸ್ಟೆನ್ಸ್ನ ಬ್ರೇಕ್ ಮಾಡಿ ನಿಮ್ಮ ಯೂನಿಯನ್ ಆದಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟೋಗುತ್ತೆ. ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕನೆಕ್ಷನ್ ಏನು? ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕನೆಕ್ಷನ್ ಏನು? ಓಕೆ, ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಫೇಕ್ ಲವ್. ಓಕೆನಾ? ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಅಂದರೆ ಪೇಜ್ ಆಫ್ ಕಪ್ಸ್. ಒಬ್ಬ ನೋಡಿ, ಈ ಪರ್ಸನ್ ಯಾವ ರೀತಿ ಇದ್ದಾರೆ ಅಂದರೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಒಂದು ಲೈಫಲ್ಲಿ ಒಬ್ಬ ಪರ್ಸನ್ ಇದ್ದಾರೆ. ಸೊ ಅವ್ರನಿಂದ ನೀವು ದೂರ ಆಗಿರೋದು ಅಂದರೆ ನಿಮ್ಮಿಬ್ಬರ ಮಧ್ಯೆ ಸೆಂಟ್ರಲ್ಲಿ ಅವರು ನಿಮ್ಮ ಲವ್ನ ಡಿಸ್ಟರ್ಬ್ ಮಾಡಿದ್ದಾರೆ. ಅದು ವ್ಯಕ್ತಿ ಆದರೂ ಆಗಿರ್ಬೋದು, ಸಿಚುವೇಶನ್ಸ್ ಆದರೂ ಆಗಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಪರಿಸ್ಥಿತಿನ ಕೆಟ್ಟದಾಗಿ ಮಾಡಿ ಸೊ ನೀವಿಬ್ಬರು ಬೇರೆ ಆಗೋದಕ್ಕೆ ಕಾರಣ ಮಾಡಿದ್ದಾರೆ. ಸೊ ಅಂದರೆ ನಿಮ್ಮ ಮನಸ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೆ ಅದು ಯಾವುದೇ ಆಗಿರಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ಸ್ವಲ್ಪ ಪ್ರೀತಿ ತೋರಿಸಿ ಫೇಕ್ ಲವ್ ತೋರಿಸಿದೆ ಅಷ್ಟೇ. ಬಟ್ ಅದು ಇರೋದಿಲ್ಲ ಥರ್ಡ್ ಪಾರ್ಟಿ ಸಿಚುವೇಶನು. ಮೋಸಕ್ಕೆ ಬಿಟ್ಟು ಹೋಗ್ತಾರೆ ಯಾವತ್ತಿದ್ರೂ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ. ಸೊ ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ದೂರ ಇರಬೇಡಿ. ಆದಷ್ಟು ಟ್ರೈ ಮಾಡಿ ಅವ್ರಿಗೆ ಹತ್ರ ಆಗೋದಕ್ಕೆ. ನಿಮ್ಮಿಬ್ಬರು ಯೂನಿಯನ್ ಆದಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗುತ್ತೆ. ಓಕೆನಾ? ಅದೇ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಂದರೆ ಅದು ಸ್ವಲ್ಪ ಕಷ್ಟ. ನೀವೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅಷ್ಟೆ. ಅಂದರೆ ಡೈರೆಕ್ಟ್ ಮೀಟ್ ಆಗಿ ಅಷ್ಟೆ. ಡೈರೆಕ್ಟ್ ಮೀಟ್ ಆದಮೇಲೆ ಕೇಳಿ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಇಷ್ಟನಾ ಇಲ್ವಾ ಅಂತ. ಆಮೇಲೆ ನೀವು ಸ್ವಂತ ನಿರ್ಧಾರ ತಗೊಳ್ಳಿ ಅಷ್ಟೆ. ಸೊ ಈ ರೀಡಿಂಗ್ ರೆಸೊನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು.